ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆ ಕೊನೆಗೂ ಸರಿಯಾಗಿದೆ. ವಿಮಾನ ನಿಲ್ದಾಣ, ಗಾಮನಗಡ್ಡಿ, ಕಾರವಾರ ರಸ್ತೆ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ಓಡಾಡ್ತಾ ಇತ್ತು ಚಿರತೆ. ಕೊನೆಗೂ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದಿದೆ ಚಿರತೆ. ದಿನಕ್ಕೊಂದು 3 ಸ್ಟೋರಿಗಳಾದ್ರೂ ಕೂಡ ಇಂಥದ್ದೇ ಒಂದು ಪ್ರಕರಣ ಇದ್ದೇ ಇರುತ್ತೆ. ಆನೆ, ಚಿರತೆ, ಹುಲಿ ಅನ್ನುವಂಥ ಸ್ಟೋರಿಗಳು ಇದ್ದೇ ಇರುತ್ತೆ. ನಿನ್ನೆ ಕೂಡ ಒಂದು ಕಡೆ ಚಿರತೆಯನ್ನ ಸೆರೆ ಹಿಡಿದಿದ್ರು. ಈಗ ಕೂಡ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೊನೆಗೂ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದಿದೆ ಚಿರತೆ ಸೆರೆಗಾಗಿ ಬೆಂಗಳೂರಿನ ಬನ್ನೇರುಘಟ್ಟ, ಮೈಸೂರಿನ ಚಿರತೆ ಕಾರ್ಯಪಡೆ ತಂಡ ಕೂಡ ಸೇರಿದಂತೆ ಧಾರವಾಡ, ಗದಗ ಅರಣ್ಯ ಇಲಾಖೆಯ ತಂಡಗಳ ಕಾರ್ಯಾಚರಣೆ ಕೂಡ ಬಲು ಜೋರಾಗಿತ್ತು. 2 ಥರ್ಮಲ್ ಡ್ರೋನ್ ಕ್ಯಾಮೆರಾ ಹಾಗೂ 13 ಟ್ರ್ಯಾಪ್ ಕ್ಯಾಮೆರಾ, 5 ಬೋನುಗಳನ್ನು ಇಟ್ಟಿದ್ದಂತಹ ಅರಣ್ಯ ಇಲಾಖೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಕೂಡ. ಹಾಗಾಗಿ ಅಂತೂ ಚಿರತೆ ಬೋನಿಗೆ ಬಿದ್ದಿದೆ. 5 ಬೋನುಗಳನ್ನು ಇಟ್ಟಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿ. ಇದೀಗ ಚಿರತೆ ಸೆರೆಯಿಂದ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಹುಬ್ಬಳ್ಳಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿತ್ತು ಚಿರತೆ. ಕೊನೆಗೂ ಕೂಡ ಸೆರೆಯಾಗಿದೆ. ವಿಮಾನ ನಿಲ್ದಾಣ, ಗಾಮನಗಟ್ಟಿ ಹಾಗೂ ಕಾರವಾರ ರಸ್ತೆ ಹಾಗೂ ಸಾಕಷ್ಟು ಜಾಗಗಳಲ್ಲಿ ಇದು ಓಡಾಡ್ತಾ ಇತ್ತು. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಡ್ತಾ ಇತ್ತು. ಹಾಗಾಗಿ 2 ಥರ್ಮಲ್ ಡ್ರೋನ್ ಕ್ಯಾಮೆರಾ ಹಾಗೂ 13 ಟ್ರ್ಯಾಪ್ ಕ್ಯಾಮೆರಾ ಹಾಗೂ 5 ಬೋನುಗಳನ್ನ ಇಟ್ಟಿದ್ದಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊನೆಗೂ ಇದೀಗ ಚಿರತೆಯ ಸೆರೆಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಅಲ್ಲಿನ ಜನಗಳು. ಮೈಸೂರಿನ ಚಿರತೆ ಕಾರ್ಯಪಡೆ ತಂಡ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಈ ಕಾರ್ಯಾಚರಣೆಯಲ್ಲಿ ತೊಡಗಿ ಅಂತೂ ಕೂಡ 5 ಬೋನುಗಳನ್ನು ಇಟ್ಟಿದ್ರು, ಕ್ಯಾಮೆರಾಗಳನ್ನು ಕೂಡ ಇಟ್ಟಿದ್ರು. 2 ಥರ್ಮಲ್ ಡ್ರೋನ್ ಕ್ಯಾಮೆರಾ ಇತ್ತು, 13 ಟ್ರ್ಯಾಪ್ ಕ್ಯಾಮೆರಾ ಕೂಡ ಇತ್ತು. ಸಾಕಷ್ಟು ಕಾರ್ಯಾಚರಣೆಗಳ ನಂತರ ಈಗ ಚಿರತೆ ಬೋನಿಗೆ ಬಿದ್ದಿರುವಂಥದ್ದು.